ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ನೀನು ರಕ್ಷಿಸುವ ಪಾತ್ರೆಯಾಗಿರುವೆ. ಈ ಒಂದು ವಿಷಯದ ಕುರಿತು ದೇವರ ವಾಕ್ಯವನ್ನ ಇಂದು ಸಹ ನಾವು ಕೇಳಿಸ್ಕೊಳ್ಳಕ್ ಹೋಗ್ತೇವೆ. ನಾನು ನಂಬ್ತೇನೆ ಈ ವಾಕ್ಯವನ್ನ ಕೇಳಿ ನಿಮಗೆ ನಂಬಿಕೆ ಬರುತ್ತೆ. ನಿಮ್ಮ ಕುಟುಂಬದವ್ರನ್ನ ರಕ್ಷಿಸುವುದಕ್ಕೆ ನೀವೇ ಪಾತ್ರೆ ಆಗಿರ್ತೀರಿ. ಪೌಲ ಹೇಳ್ತಾನೆ, ಅವರು ಅಗಲಬೇಕೆಂದಿದ್ದರೆ ಅಗಲಿ ಹೋಗಲಿ, ಆದರೆ ಕ್ರೈಸ್ತ ಸಹೋದರನಾಗಲಿ ಕ್ರೈಸ್ತ ಸಹೋದರಿ ಆಗಲಿ ಆ ರೀತಿ ಅಗಲಬೇಡ್ರಿ. ಸರಿನಾ? ಅವರು ಮನಸ್ಸು ಮಾಡಿ ನಿಮ್ಮ ಜೊತೆ ಇರಬೇಕು ಅಂದರೆ ಇರಬೇಡ ಅಂತ ಹೇಳ್ಬೇಡಿ. ನೀ ಸ್ವಾಮಿ ನಂಬುದಂಡೆ ನನ್ನ ಜೊತೆ ಇರು ಅಂತ ಹೇಳ್ಬೇಡಿ. ಅವ್ರು ಮನಸ್ಸು ಮಾಡಿದಾರಲ್ಲ, ಅವ್ರು ಇರಲಿ. ಸ್ವಾಮಿ ಆಕೆ ನಂಬಿದಾಳಲ್ಲ, ನೀನು ನಂಬಿದೆಯಲ್ವಾ, ಆಕೆ ಮನ್ಸು ಮಾಡಿದಾಳಲ್ಲ ನಿನ್ನ ಜೊತೆ ಇರೋಕ್ಕೆ ಇರಲಿ. ಸ್ವಾಮಿ ನಂಬದೇ ಇರೋದ್ರಿಂದ ತಳ್ಳಿಬಿಡಬೇಡಿ. ನಿಮ್ಮಿಬ್ಬರಲ್ಲೂ ಏನಿರಬೇಕು, ಸಮಾಧಾನವನ್ನು ಕಾಪಾಡ್ಕೊಳ್ಬೇಕು. ಸೊ ಆ ರೀತಿ ನಿಮ್ಮ ಕುಟುಂಬಗಳಲ್ಲಿ ಎಷ್ಟೋ ಜನ ಇದ್ದಾರೆ. ಓಕೆ, ಇವಾಗ ನನಗೆ ಯಾರಿಗಾರು ಕನ್ಫ್ಯೂಷನ್ ಇದ್ದರೆ ಬೇಕಾದ್ರೆ ಆಮೇಲೆ ಬಂದು ನಾಳೆ, ಇವತ್ತಾಗಲ್ಲ, ನಾಳೆ ಮಾತನಾಡಿ ನನಗೆ ಫೋನ್ ಮಾಡಿರಿ. ಫಸ್ಟ್ ನಾನು ಕನ್ಫ್ಯೂಷನ್ ಆಯಿತು, ನೀವು ಹೇಳಿದ್ದೇನು ಕರೆಕ್ಟಾಗಿ ಅರ್ಥ ಆಗಿಲ್ಲ. ಬಟ್ ಈ ಭಾಗ ಕರೆಕ್ಟಾಗಿ ಓದಬೇಕು, ನೀವು ಕರೆಕ್ಟಾಗಿ ಓದಬೇಕು. ಇಲ್ಲಿ ಹೋದರೆ ನಿಮ್ಮ ಮನೆಗೆ ಬಂದು ನಾನು ಒಂದು ಸ್ಪೂನ್ ಕದ್ಬಿಡ್ತೀನಿ, ಕದಿ ಎಲ್ಲ ಬಚ್ಚಿಟ್ಬಿಡ್ತೀನಿ. ಓಕೆ, ಸೊ ಎಲ್ಲರೂ ಗಮನ ಇಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಯಜಮಾನರು ದೇವ್ರ ಕಡೆ ದೇವ್ರು ಬಿಟ್ಬಿಟ್ರು, ನಿಮ್ಮ ಹೆಂಡತಿ ದೇವ್ರು ಬಿಟ್ಬಿಟ್ರು, ಅಥವಾ ನೀನೊಬ್ಬನೇ ಅವತ್ತಿಂದ ರಕ್ಷಣೆ ಹೊಂದಿದೆಯಾ ಅವ್ರು ರಕ್ಷಣೆ ಹೊಂದಿಲ್ಲ. ದಯವಿಟ್ಟು ಸಮಾಧಾನವನ್ನು ಕಾಪಾಡಿಕೊಳ್ಳ್ರಿ. ಮನೆಯಲ್ಲಿ ನೀವು ಸೈಲೆಂಟ್ ಆಗಿದ್ದು ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಅನ್ನೋದು 3ನೇದು. ಮತ್ತೆ ಲಾಸ್ಟ್, ಭಾಳ ಸಿಂಪಲ್ ಪ್ರಸಂಗ ಇದು, ಸರಿನಾ? ಪಾಸ್ಟರ್ ಎಷ್ಟು ನೋಡಪ್ಪ ಎಷ್ಟು ಬೇಗ ಮುಗಿಸ್ತಾವ್ರು ಇವತ್ತು, ತುಂಬ ಒಳ್ಳೆಯವರಪ್ಪ, ಭಾಳ ರೈಟ್. ಓಕೆ, ಭಾಳ ಸಿಂಪಲ್. ಯಾಕಂದರೆ ಈ ಭಾಗದಲ್ಲಿ ಅಷ್ಟೇ ಇರೋದು, ನಾನು ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ನಾನು ಜಾಸ್ತಿ ಏನು ಈಗ ಡ್ರ್ಯಾಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಭಾಗದಲ್ಲಿ ಏನಿದೆ ಅಷ್ಟು ಹೇಳೋದು ನನ್ನ ಕರ್ತವ್ಯ. ದೇವ್ರ ವಾಕ್ಯಕ್ಕೆ ಸೇರಿಸೋದು, ದೇವ್ರ ವಾಕ್ಯದಿಂದ ತೆಗೆಯೋದು ನಾನು ಮಾಡಲ್ಲ. ನನಗೆ ಇಷ್ಟು ಟೈಮ್ ಕೊಟ್ಟವರೇ ದೇವರು, ಇಷ್ಟು ಪ್ರಸಂಗ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ಸರಿ, ಈಗ 4ನೇದನ್ನು ಓದೋಣ ನಾವು.
ವಚನ ಹಾಕ್ರಿ ದಯವಿಟ್ಟು. 1 ಕೊರಿಂಥ 7ನೇ ಅಧ್ಯಾಯ 16ನೇ ವಚನ ದಯವಿಟ್ಟು. ಈಗ ನಾಗರಾಜ್, ಯಾರು ನಿಮ್ಮ ಹೆಸರು? ಓದಪ್ಪ. ಎಲ್ಲವೂ ಸ್ತ್ರೀಯೇ ನಿನ್ನ ಗಂಡನನ್ನು ರಕ್ಷಿಸುವಿಯೋ ಏನೋ ನಿನಗೇನು ಗೊತ್ತು? ಎಲೆ ಪುರುಷನೇ, ನೀನು ನಿನ್ನ ಹೆಂಡತಿಯನ್ನು ರಕ್ಷಿಸುವುದು ಏನೋ ನಿನಗೆ ಗೊತ್ತೋ? ರೈಟ್, ಎಲ್ರು ಗಮನ ಇಡಿ. ಇದೊಂದು ಪ್ರಶ್ನೆ. ಎಲ್ಲವೂ ಸ್ತ್ರೀಯೇ ನಿನ್ನ ಗಂಡನನ್ನ ರಕ್ಷಿಸುವಿಯೋ ಏನೋ ನಿನಗೇನು ಗೊತ್ತು? ಎಲೈ ಪುರುಷನೇ, ನಿನ್ನ ಹೆಂಡತಿಯನ್ನು ರಕ್ಷಿಸುವಿಯೋ ಏನೋ ನಿನಗೇನು ಗೊತ್ತು? ಇದು ಆಲ್ರೆಡಿ ಮದುವೆ ಆಗಿರೋರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಗಂಡನನ್ನು ನೀನು ರಕ್ಷಿಸುವಿಯೋ ಏನೋ, ನಿನ್ನ ಹೆಂಡತಿಯನ್ನು ನೀನು ರಕ್ಷಿಸುವಿಯೋ ಏನೋ, ಯಾರಿಗೆ ಗೊತ್ತು? ಸರಿನಾ? ನೀನು ರಕ್ಷಿಸುವಂಥ ಪಾತ್ರೆ ಆಗಿದೆಯಾ? ಒಂದಮ್ಮ ಅಮೇರಿಕ ದೇಶದಲ್ಲಿ ಒಂದು ಚಳಿ ಇರುವಂಥ ಸ್ಟೇಟಲ್ಲಿದ್ದರು. ಅವರೊಬ್ಬರೇ ರಕ್ಷಣೆ ಹೊಂದಿ ಸಭೆಗೆ ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ರಾತ್ರಿ ಪ್ರಾರ್ಥನೆಗೆ ಹೋಗೋಕ್ಕೆ ಗಂಡ ಇಷ್ಟಪಡ್ತಾ ಇರಲಿಲ್ಲ. ನೀನು ಹೋಗಬಾರ್ದು ರಾತ್ರಿ ಪ್ರಾರ್ಥನೆ. ಈಕೆ ಹೇಳಲಿಲ್ಲ, ನಾನು ಹೋಗಬೇಕು, ನಾನು ದೇವರು ನೋಡಬೇಕು, ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಒಂದು ದಿನ ಈಕೆ ಪ್ರಾರ್ಥನೆ ಮುಗಿಸಿ ಬೆಳಿಗ್ಗೆ 3 ಗಂಟೆನೋ ಏನೋ ಬರ್ತಾಳೆ. ಇವನು ಒಳಗಡೆಯಿಂದ ಬಾಗಿಲು ಹಾಕ್ಬಿಟ್ಟವನೇ. ಅವಳು ಬೀಗ ತೆಗಿಬಾರ್ದಂತ ಹೇಳ್ಬಿಟ್ಟು ಅಲ್ಲೇ ಸಾಯ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟ. ಯಾರು? ಗಂಡ. ಅವಳು ಚಳಿನಲ್ಲಿ ಪಾಪ ಕಂಬಳಿ ತೊಗೊಂಡೋಗಿಲ್ಲ, ಅವತ್ತು ಶಾಲ್ ಹೋಗಿಲ್ಲೋ ಏನೋ ಸ್ವೆಟ್ರ್ ಹಾಕೊಂಡು ಹೋಗೋಳೆ. ಬಂದವಳೆ ಬಾಗಿಲು ತಟ್ಟವಳೆ ತೆಗಿಲಿಲ್ಲ. ಕಡೆಗೆ ಚಳಿನಲ್ಲಿ ಅಲ್ಲೇ ಕೈಕಾಲೆಲ್ಲ ಇದಾಗ್ತಾ ಇದೆ, ಬಟ್ ಮುಂದೆ ನಿಂತ್ಕೊಂಡವಳೆ. ಬೆಳಿಗ್ಗೆ 7 ಗಂಟೆಗೆ ಗಂಡ ಏನು ಮಾಡ್ತಾನೆ, ಬಾಗಿಲು ತೆಗಿತಾನೆ. ಸರಿ, ಚಳಿನಲ್ಲಿ ಬಂದಿರೋಂಥ ಆ ಅಮ್ಮನಿಗೆ, ಹೆಂಡತಿಗೆ ಅಟ್ಲೀಸ್ಟ್ ಗಂಡ ಒಂದು ಟೀನೋ ಕಾಫಿನೋ ಯಾವಾಗಾರ ಮಾಡಿಕೊಡ್ಬೇಕು ಅಲ್ವಾ? ಸೊ ಮಾಡಿಕೊಟ್ಟಿಲ್ಲ. ಇವಳು ಒಳಗಡೆ ಬರ್ತಾಳೆ, ಇವನು ಬೈತಾರ್ತಾನೆ. ಇವಳೇನು ಮಾಡ್ತಾಳೆ, ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಬಿಸಿ ಕಾಫಿ ಮಾಡಿಬಿಟ್ಟು ಗಂಡನಿಗೆ ತಗೊಳ್ರಿ ಅಂತಾರೆ. ಗಂಡ ಹಿಂಗೆ ನೋಡ್ತಾನೆ ಆಕೆಯನ್ನು, ಕಾಫಿ ತಗೊಳ್ತಾನೆ, ಕುಡಿತಾನೆ. ಕುಡಿದ್ಮೇಲೆ ಬರೋ ಭಾನುವಾರ ಬೆಳಿಗ್ಗೆ ಹೆಂಡತಿಗೆ ಹೇಳ್ತಾನೆ, ನೀನು ಯಾವ ಸಭೆಗೆ ಹೋಗ್ತಾ ಇದೆಯೋ ಚರ್ಚ್ಗೆ ನಾನು ಬರಬೇಕು ಅಂತಾನೆ. ಹೆಂಡತಿಗೆ ಭಯ, ಏನು ಬಂದು ಪಾಸ್ಟ್ರು ಮುಂದೆ ಏನು ಗೋಳಾಡ್ತಾನೆ ಅವನು, ಏನು ಕೋಪ ಪಡ್ತಾನೋ ಅಂತೇಳ್ಬಿಟ್ಟು ಸರಿ ಆಯಿತು ಬನ್ನಿರಿ ಅಂದ್ಬಿಟ್ಟು ಕರೆಸ್ತಾನೆ. ಅವನು ಬರ್ತಾನೆ. ಅವನು ಬಂದು ಸಭೆಯಲ್ಲಿ ಹಿಂದೆ ಕೂತ್ಕೊಳ್ತಾನೆ. ಹಿಂದೆ ಕೂತ್ಕೊಂಡ್ಮೇಲೆ ಅವನು ಆ ಪ್ರಸಂಗ ಎಲ್ಲ ಮುಗಿದ ಮೇಲೆ, ಆರಾಧನೆ ಎಲ್ಲ ಆದಮೇಲೆ ಅವನು ಆಚೆ ಬರ್ತಾನೆ. ಪಾಸ್ಟರ್ ಹತ್ರ ಮಾತಾಡ್ತಾನೆ, ಇದಕ್ಕೇನಾ ನನ್ನ ಹೆಂಡತಿ ಈ ಸಭೆಗೆ ಬಂದಿದ್ದು? ಓಹೋ, ಯೇಸ್ವಾಮಿ ನಂಬಿದ್ರೆ ಒಂದು ಸಮಾಧಾನ ಇದೆ, ಸಂತೋಷ ಇದೆ, ಅವರು ಕೋಪ ಪಡಲ್ಲ, ಅವರು ಮುಯಿ ತೀರ್ಸಲ್ಲ ಅಂತ ಅಂದ್ಬಿಟ್ಟು ಆತನೂ ರಕ್ಷಣೆ ಹೊಂದಿ, ಆತನೂ ಬೈಬಲ್ ಹಿಡ್ಕೊಂಡು, ಆತನೂ ದೀಕ್ಷಾ ಸ್ನಾನ ಹೊಂದಿ ಆತನ ದೇವರ ಕಡೆಗೆ ಬರ್ತಾನೆ. ಹಾಗಾದರೆ 4ನೇದಾಗಿ ರಕ್ಷಣೆ ಹೊಂದದೇ ಇರೋಂಥವರು ನಿಮ್ಮ ಮನೆಯಲ್ಲಿ ಇದ್ದರೆ, 4ನೇದಾಗಿ ದಯವಿಟ್ಟು ಲಾಸ್ಟು ಇಲ್ಲಿ ಓದಮ್ಮ, ಪ್ರಿಯ ಓದಮ್ಮ. ಓದಮ್ಮ, ನೀನೇನು ಮಾಡಬೇಕು ಗೊತ್ತಾ? ನಿಮ್ಮ ನಡತೆಯಿಂದಲೇ ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ರಕ್ಷಿಸುವಿರಿ. ವೆರಿ ಗುಡ್. ಸರಿ, ನಿಮ್ಮ ಮನೆಯಲ್ಲಿ ಯಾರಾದರೂ ರಕ್ಷಣೆ ಹೊಂದದೇ ಇರೋರು ಇದ್ದರೆ ಅವ್ರನ್ನ ಯಾವ ರೀತಿ ದೇವ್ರ ಬಳಿಗೆ ತರಬೇಕು? ಯಾವ ರೀತಿ? ಎಸ್, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಪ್ರಿಯರೇ. ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ಅವರು ರಕ್ಷಣೆ ಹೊಂದಕ್ಕೆ ಸಾಧ್ಯ ಇದೆ. ಅದರಿಂದಲೇ ನೀವು ಅವ್ರನ್ನ ರಕ್ಷಿಸುವಂಥ ಪಾತ್ರೆ ಆಗಿದ್ದೀರಾ. ಸೊ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕು, ದೇವರೇ ನನ್ನ ಕುಟುಂಬದಲ್ಲಿ ಇನ್ನೂ ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ ಅಂದರೆ ಅವರು ದೇವ ಜನರಿಗೆ ಸಂಬಂಧಪಟ್ಟವ್ರು ಆಗ್ಬಿಟ್ಟಿದ್ದಾರೆ ಬೈಬಲ್ ಪ್ರಕಾರವಾಗಿ. ಸರಿನಾ? ಅವರು ದೇವದ ಜನರು ಅಲ್ಲ ಅಂತ ನೀವು ಹೇಳ್ಬೇಡಿ, ಅವ್ರು ದೇವದ ಜನರೇ. ಯಾಕೆ? ನೀನು ನಂಬಿರೋದ್ರಿಂದ ಅವ್ರು ದೇವದ ಜನರು, ನೀನು ನಂಬಿರೋದ್ರಿಂದ ಅವ್ರು ದೇವ ಜನರು. ಅವ್ರು ಬರ್ತಾ ಇಲ್ಲ ಚರ್ಚ್ಗೆ, ಬಟ್ ಅವ್ರು ದೇವ ಜನರೇ. ನೀನು ಹೆಂಗೆ ಹೇಳ್ತೀಯ ಅವ್ರನ್ನ, ನೀ ಸೈತಾನ ಮಗ, ನೀನು ಸೈತಾನ ಮಗಳು ಅಂತ ಯಾಕೆ ಹೇಳ್ತೀಯ? ದೇವರೇ ಅವ್ರನ್ನ ದೇವ್ರ ಮಕ್ಕಳು ಅಂದಮೇಲೆ, ದೇವರ ಜನರಿಗೆ ಸಂಬಂಧಪಟ್ಟವರು ಅಂದಮೇಲೆ ನೀನು ಅವ್ರನ್ನ ಬೈಯಕ್ಕೆ ಅಧಿಕಾರ ಇಲ್ಲ, ನೀನು ಅವ್ರಿಗೆ ಹೇಳಕ್ಕೆ ಮಾತ್ರ ಅಧಿಕಾರ ಇರೋದು. ಅರ್ಥ ಆಯ್ತಾ? ಸೊ ಇಟ್ಸ್ ವೆರಿ ವೆರಿ ಭಾಳ ಪವರ್ಫುಲ್ ಮ್ಯಾಟ್ರ್ ಇದು. ಸೊ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನಿಮ್ಮ ಕುಟುಂಬದವರ ಬಗ್ಗೆ ದುಃಖ ಇದೆ,
ಅವರಿನ್ನೂ ರಕ್ಷಣೆ ಹೊಂದಿಲ್ವೇ, ದೇವ್ರ ಕಡೆಗೆ ಬಂದಿಲ್ವೇ, ಬಟ್ ಅವ್ರು ಭಾಳ ಹತ್ರ ಇದ್ದಾರೆ. ಯಾಕೆ ಗೊತ್ತಾ? ಅವ್ರು ನಿಮ್ಮ ರಿಲೇಷನ್ ಆಗೋದ್ರು. ನೀವು ಯಾರ ರಿಲೇಷನ್ನು? ದೇವ್ರ ರಿಲೇಷನ್. ನೀವು ದೇವ್ರ ಜನರಿಗೆ ಸಂಬಂಧಪಟ್ಟವರು. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ರಕ್ಷಣೆ ಹೊಂದಿಲ್ವೋ ಅವರೆಲ್ಲರಿಗಾಗಿ ನೀವು ಪ್ರಾರ್ಥನೆ ಮಾಡಿ. ಯಾಕಂದರೆ ಅವರು ನಿಮಗೆ ಸಂಬಂಧಪಟ್ಟವರು ಆಗಿದ್ದಾರೆ. ಆದರೆ ಇನ್ನೊಂದು ಇಲ್ಲಿ ವಿಷಯ ನೀವು ನೋಡಬೇಕಾಗಿರೋದು, ಎಲ್ಲರೂ ಗಮನ ಇಡಿ. ಗಂಡಂದಿರು ನಿಮಗೆ ಕೊಡಲ್ಪಟ್ಟಂಥ, ನೀವು ಮದುವೆ ಮಾಡಿಕೊಂಡಂಥ ಹೆಂಡತಿ ಜೊತೆ ನೀವಿರಬೇಕು. ನೀವು ಮದುವೆ ಮಾಡಿಕೊಂಡಂಥ ವಿವಾಹ ಆದಂಥ ಗಂಡಂದಿರ ಜೊತೆ ನೀವು ಬಾಳ್ವೆ ಮಾಡಬೇಕು. ಅವ್ರ ರಕ್ಷಣೆ ಹೊಂದದೇ ಹೋದರೆ ಸಮಾಧಾನವಾಗಿ ಬಾಳ್ವೆ ಮಾಡಿ. ಯಾಕಂದರೆ ಅವ್ರು ಇಷ್ಟಪಟ್ಟಿದ್ದಾರೆ ನಿಮ್ಮ ಜೊತೆ ಇರೋಕ್ಕೆ. ಅದೇ ಥರ ನಿಮ್ಮ ಹೆಂಡತಿಯರು ರಕ್ಷಣೆ ಹೊಂದದೇ ಹೋದರು ನಿಮ್ಮೊಂದಿಗೆ ಕುಟುಂಬ ನಡ್ಸೋಕ್ಕೆ ಅವ್ರು ಇಷ್ಟಪಟ್ಟಿದ್ದಾರೆ. ಹೀಗಾಗಿ ದಯವಿಟ್ಟು ಅವ್ರನ್ನೂ ಸಹ ದೂರ ಮಾಡಬೇಡಿ ಅಂತ ಪೌಲ ಹೇಳ್ತಾನೆ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದೆ ಅನೇಕರು ಇವತ್ತು ಪಾಪದ ಪಾಲಿನಲ್ಲಿ ಸಿಕ್ಕಾಕೊಂಡು ಅವರು ಇದ್ದರೂ ಸಹ ಅವರು ದೇವ ಜನರಿಗೆ ಸಂಬಂಧಪಟ್ಟವರಾಗಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಒಂದು ನಿಮಿಷ ನೆನೆಸ್ಕೊಳ್ಳಿ, ಯಾರು ರಕ್ಷಣೆ ಹೊಂದಿಲ್ಲ ಅವ್ರನ್ನ ದೂರ ಮಾಡಬೇಡಿ. ಅವ್ರನ್ನ ಖಂಡಿತವಾಗಿ ದೂರ ಮಾಡಬೇಡಿ. ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ದೇವರು ರಕ್ಷಿಸ್ತಾರೆ. ಅವ್ರನ್ನ ನೆನೆಸ್ಕೊಳ್ಳಿ. ಪ್ರಿಯರೇ, ಈ ದಿನ ಈ ಪ್ರಸಂಗದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕರ್ತನು ನಿಮ್ಮನ್ನು ಪಾತ್ರೆಯನ್ನಾಗಿ ಉಪಯೋಗಿಸಲಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಈಗ ಸ್ವಾಮಿ, ತಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವಂಥ ಅನೇಕರಿದ್ದಾರಪ್ಪ. ನರಕದ ಶಾಪದಿಂದ ಅವರೆಲ್ಲರೂ ಬಿಡುಗಡೆ ಆಗಬೇಕಪ್ಪ. ದೇವರೇ, ಯಾರ್ಯಾರು ಇವತ್ತು ನನ್ನ ಕುಟುಂಬದಲ್ಲಿ ಇಂಥವರೆಲ್ಲ ಇನ್ನೂ ರಕ್ಷಣೆ ಹೊಂದಿಲ್ಲ, ದೇವರ ಕಡೆಗೆ ತಿರುಗಲಿಲ್ಲ, ಯೇಸುಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಳಿಲ್ಲ ಎಂಬುದಾಗಿ ದೇವರೇ ಯಾರ್ಯಾರು ಹೇಳ್ತಾ ಇದ್ದಾರೋ ಅವರೆಲ್ಲರನ್ನ ಪಾತ್ರೆಯಾಗಿ ಉಪಯೋಗಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಈರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಸ್ವಾಮಿ ಬಾರುವಾತನು
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.